ರವಿಕುಮಾರ್ ಅವರು ಶಾಲಿನಿ ರಜನೀಶ್ ಅವ್ರ ಬಗ್ಗೆ ಅವಹೇಳನವಾಗಿ ಮಾತಾಡಿದ್ರು. ಅದನ್ನ ಬಿಜೆಪಿ ಅವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಸಿಎಂ ASP ಅವ್ರಿಗೆ ಹೊಡಿಲಿಕ್ಕೆ ಹೋಗಿದ್ರು, ಅದ್ರ ಬಗ್ಗೆ ಇನ್ನೂ ಕ್ಷಮೆ ಕೇಳಿಲ್ಲ. ಇದ್ರ ಬಗ್ಗೆ ಯಾವ ನೈತಿಕತೆ ಇಟ್ಕೊಂಡು ಅವರು ಕ್ಷಮೆ ಕೇಳ್ಬೇಕಂತ ಹೇಳ್ತಾರೆ. ಈಗ ರವಿಕುಮಾರ್ ಇಂಡಿವಿಜುವಲ್ ಅಲ್ವಾ, ಅವ್ರಿಗೆ ಬಿಟ್ಟಿರ್ತಕ್ಕಂಥ ಕ್ಷಮೆ ಕೇಳಬೇಕಾ ಬೇಡ ಅಂತ ಹೇಳಿ ಇಟ್ ಪೋರ್ಟ್ರೇಸ್ ಹಿಸ್ ಇಮೇಜ್. ನಾವು ಅವ್ರನ್ನ ಟೀಕೆ ಮಾಡೋಕ್ಕೆ ಇಲ್ಲಿ ಹೋಗೋದಿಲ್ಲ. ಅವ್ರು ಆ ರೀತಿ ಮಾತಾಡಿದ್ದಾರೆ, ಒಬ್ಬ ಹೆಣ್ಮಗಳಿಗೆ ಹಂಗೆ ಮಾತಾಡಿದ್ದಾರೆ. ಇದನ್ನು ಅದು ಕೈ ಎತ್ತರದಕ್ಕೆ ಹೋಲಿಕೆ ಮಾಡ್ಕೊಂಡು ಸಮರ್ಥನೆ ಮಾಡ್ಕೊಂಡಂದ್ರೆ ಗಾಡ್ ಬ್ಲೆಸ್ ದಮ್, ದೇವ್ರು ಒಳ್ಳೇದು ಮಾಡಲಿ. ಅವ್ರಿಗೆ ನಾವೇನು ಹೇಳ್ಬೇಕು ಇದಕ್ಕೆ? ಅವ್ರ ವಿವೇಚನೆಗೆ ಅಲ್ಲ, ಕ್ಷಮೆ ಕೇಳಬೇಕೋ ಕೇಳಬಾರ್ದು ಅಂತಕ್ಕಂಥದ್ದು ಅವರಿಗೆ ಅದು ತಲೆಯಲ್ಲಿ ಇಲ್ಲ ಅಂತಂದರೆ ವಿ ಕೆನಾಟ್ ಫೋರ್ಸ್. ನಾವು ಪಬ್ಲಿಕ್ ಲೈಫ್ನ ನೀವು ಕ್ಷಮೆ ಕೇಳ್ರಿ ಅಂತ ಹೇಳ್ತಕ್ಕಂಥದ್ದು ನಮಗೆ ಅಧಿಕಾರ ಇಲ್ಲ. ಬಟ್ ಐ ವುಡ್ ರಾದರ್ ರಿಕ್ವೆಸ್ಟ್ ನಿಮ್ಮ ಮುಖಾಂತರ ಇಂಥದ್ದನ್ನ ಹೇಳಿಕೆಗಳನ್ನ ಹೇಳಿದ್ರಿಂದ ಏನು ಸಾಧನೆ ಇದೆ? ಅದು ಹೋಗಿ ಹೆಣ್ಮಗಳು, ಅದು ಮತ್ತೆ ಇವ್ರು ಹೇಳೋ ಲೆಕ್ಕಕ್ಕೆ ಟೀಕೆ ಮಾಡೋಕ್ಕಲ್ಲಿ ಹಿಂದೂ ಹೆಣ್ಮಗಳು, ಅಲ್ಲೊಬ್ಬ ಮುಸ್ಲಿಂ ಹೆಣ್ಮಗಳಿಗೆ ಲಾಸ್ಟ್ ಟೈಮ್ ಟೀಕೆ ಮಾಡಿದ್ರು ಪಾಕಿಸ್ತಾನದಿಂದ ಬಂದಾಳೆ ಅಂತೇಳಿ. ಈ ಅಮ್ಮ ಯಾರು? ಶಾಲಿನಿ ರಜನೀಶ್ ಅವ್ರು ಹಿಂದೂ ಅಲ್ಲ ಅಮ್ಮ. ಈಗ ಯಾರು ಮಾತನಾಡೋದಿಲ್ಲ ಈ ವಿಷಯದಲ್ಲಿ. ಈ ವಿಚಾರಗಳಿಗೆ ನನ್ನ ಪ್ರಕಾರ ನಮಗೆ ಈ ವ್ಯವಸ್ಥೆಯಲ್ಲಿ ಎಲ್ಲ ರಾಜಕಾರಣಿಗಳಿಗೆ ನಾಚಿಕೆ ಆಗಬೇಕಿದು. ಪಕ್ಷಾತೀತವಾಗಿ ಎಲ್ಲರಿಗೆ ನಾಚಿಕೆ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಬಂದು ತಲುಪಿದ್ದೀವಿ. ಇದರಿಂದ ಏನು ಭಾಳ ದೊಡ್ಡ ಅಭಿವೃದ್ಧಿ ಆಗೋದಿಲ್ಲ, ಇದರಿಂದ ಏನು ಭಾಳ ದೊಡ್ಡ ಬದಲಾವಣೆ ಆಗೋದಿಲ್ಲ. ಇದರಿಂದ ದೊಡ್ಡ ಸಮಾಜದಲ್ಲಿ ಏನು ಯಾವುದೋ ಮೆಸೇಜ್ ಕೂಡ ಕೊಡಲ್ಲ ನಾವು ಈ ರೀತಿ ಮಾತಾಡಿದ್ರೆ. ಎಲ್ಲ ಪಕ್ಷದ ನಾಯಕರುಗಳಾಗಿರ್ಬೋದು, ನಾವು ನಮ್ಮ ಹತೋಟಿಯಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಈ ಸಂವಿಧಾನದಲ್ಲಿ ಹೆಂಗೆ ಮಾತನಾಡಬೇಕಂಥದ್ದು ನಾವು ಅರ್ಥ ಮಾಡ್ಕೋಬೇಕಂತ ತಮ್ಮ ಮುಖಾಂತರ ಹೇಳಿಕ್ಕೆ ಇಚ್ಛೆ ಬಯಸ್ತೀವಿ. ಯಾರ ನಾಯಕತ್ವ ಚರ್ಚೆ ರೀ? ನೋಡಿ, ನೀವು ಅಗಲಾಗಲ ಈ ಪ್ರಶ್ನೆ ಬಿಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಾನು ಅನಿಕೆ ಹೇಳಿದ್ನಲ್ಲ ಅಲ್ರಿ, ನಾನು ಸರ್ಕಾರದ ಭಾಗಿಯಾಗಿ ಹೇಳಿದ್ನಲ್ಲ ನಿಮಗೆ. ಈಗ ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟ ಮೇಲೆ ಮತ್ತೆ ಅದನ್ನ ಕೇಳಬಾರ್ದು. ಇದು ಸಾಕು ಮಾಡಿ ಇಲ್ಲ ನಿಂದಿರಿಸಿ ಅನ್ನೋ ನನ್ನ ವಾದ ನಿಮಗೆ. ಇಫ್ ಯು ಆಸ್ಕ್ ಮಿ ದ ಸೇಮ್ ಕ್ವಶನ್ಸ್ ಐ ಡೋಂಟ್ ಹ್ಯಾವ್ ಎನಿ ಆನ್ಸರ್. ಸರ್, ನೀವು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಿದ್ರೆ ಇಲ್ಲಿ ಪದೇ ಹೋಗ್ತಾರೆ, ಫೈನ್ ಸರ್. ಬಟ್ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಒಂದು ಬಾರಿ ಬಳ್ಳಾರಿಗೆ ಬಂದಿದ್ದನ್ನು ಹೊರತುಪಡಿಸಿದ್ರೆ ಮತ್ತೆ ಯಾವಾಗಲೂ ಕೂಡ ಬಳ್ಳಾರಿಗೆ ಬರಲಿಲ್ಲ. ಸೊ ಇಲ್ಲಿ ಜನರ ಸಮಸ್ಯೆಗಳನ್ನ ನೀವು ಕೂಡ ಸರ್ಕಾರದ ಭಾಗ ಅನ್ನೋ ವಿಚಾರಕ್ಕೆ ಪ್ರಶ್ನೆ ಕೇಳ್ತಾರೆ ಸರ್. ಜಿಲ್ಲೆಗೆ ಬಂದಿದ್ದೀವಿ, ಹೇಳಿ. ಸೊ ಅಟ್ಲೀಸ್ಟ್ ನೀವೇನಾದ್ರೂ ಈ ವಿಷಯ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಇಲ್ಲ. ನಾನು ಸ್ನೇಹಿತರಾದಂಥ ಜಮೀರ್ ಖಾನ್ ಅಹಮದ್ ಅವ್ರಿಗೆ ಮಾತನಾಡ್ತೀನಿ. ನೀವು ನೆಕ್ಸ್ಟ್ ಬಂದಾಗ ಅವ್ರನ್ನ ನಾನು ಹೇಳ್ತೀನಿ, ಈ ರೀತಿ ಇತ್ತು ಅಲ್ಲಿ ರಿಪೋರ್ಟ್ ಹೋದಾಗ ಕೇಳಿದ್ದಾರೆ ಅಂತ ಹೇಳ್ತೀನಿ ನಾನು ಅವರಿಗೆ. ಐ ವಿಲ್ ಸೀಟ್ ಅಲ್ಲ, ಅಲ್ಲಿ ಇದ್ರೂ ಕೂಡ ಇಲ್ಲಿ ಶಾಸಕರುಗಳಿದ್ದಾರೆ, ಅವ್ರು ನೋಡ್ಕೊಳ್ತಾರೆ. ಅವ್ರು ಬಂದು ಉಸ್ತುವಾರಿ ಇರೋದ್ರಿಂದ ಅವರು ಇಡೀ, ಯಾಕಂದರೆ ಬೆಂಗಳೂರು ಭಾಗದಲ್ಲಿ ಅವ್ರು ಜಾಸ್ತಿ ಪ್ರವಾಸ ಮಾಡೋದನ್ನ ಸ್ವಲ್ಪ ಮಟ್ಟಿಗೆ ಈ ಕಡೆ ಜಾಸ್ತಿ ಮಾಡಿ ಅಂತ ನಾನು ಕೂಡ ಅವ್ರಿಗೆ ಹೇಳ್ತೀನಿ. ಅದು ಅವ್ರಿಗೆ ಹೇಳ್ತೀನಿ ಡೆಫಿನೆಟ್ಲಿ. ಥ್ಯಾಂಕ್ ಯು. ಈಗ ನೀವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.